ಇದನ್ನೇ ಅಧ್ಯಾಯದ 3ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವಃ ಅಧ್ಯಾತ್ಮಂ ಅಥವಾ ಅಧ್ಯಾತ್ಮಂ ಅಂತ ಬಿಡಿಸ್ಕೊಳ್ಳಿ. ಅಧ್ಯಾತ್ಮಂ ಉಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಹಿತಃ. ಅಂದ್ರೆ ಅರ್ಜುನನ ಪ್ರಶ್ನೆ ಏನಿತ್ತು, ಆ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರಗಳನ್ನ ಕೊಡ್ತಾ ಇದ್ದಾನೆ. ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಇದೆಲ್ಲವೂ ಕೂಡ ಇದ್ದಂತಹ ಪ್ರಶ್ನೆಗಳು. ಅಧಿಯಜ್ಞ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಹಂತ ಹಂತವಾಗಿ ಶ್ರೀಕೃಷ್ಣ ಪರಮಾತ್ಮ ಉತ್ತರಗಳನ್ನ ಕೊಡ್ತಾ ಇದ್ದಾನೆ. ಪಾಠ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಉತ್ತರಗಳು ಈ 3ನೇ ಶ್ಲೋಕದಿಂದ ಮುಂದೆ ಒಂದೊಂದೇ ಈ ಎಲ್ಲಾ ನೇರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ, ಅಕ್ಷರಂ ಪರಂ ಬ್ರಹ್ಮ, ಕಿಂ ತದ್ ಬ್ರಹ್ಮ. ಪ್ರಶ್ನೆ ಏನು ಹಿಂದೆದ್ದದ್ದು? ಕಿಂ ತದ್ ಬ್ರಹ್ಮ ಅಂತ ಪ್ರಶ್ನೆ. ಬ್ರಹ್ಮ ಅಂದ್ರೆ ಏನು, ಯಾವುದದು ಬ್ರಹ್ಮ ಅಂತ. ಕಿಂ ತದ್ ಬ್ರಹ್ಮ, ಕಿಂ ತದ್ ಬ್ರಹ್ಮ ಎಂಬತಕ್ಕಂಥ ಪ್ರಶ್ನೆಗೆ ಉತ್ತರ ಅಕ್ಷರಂ ಬ್ರಹ್ಮ ಪರಮಂ. ಪರಂ ಬ್ರಹ್ಮ, ಪರಂ ಅಕ್ಷರಂ ಬ್ರಹ್ಮ, ಪರಂ ಪರಂ ಬ್ರಹ್ಮ, ಅಕ್ಷರಂ ಬ್ರಹ್ಮ. ಕ್ಷರ ಅಂದ್ರೆ ನಾಶ ಇರುವಂತ ದೇಹ ಯಾರಿಗೆ ಇದೆಯೋ ಅವರೆಲ್ಲರೂ ಕ್ಷರರು. ಯಾರ ದೇಹ ನಾಶ ಆಗೋದಿಲ್ಲ ಅವರೆಲ್ಲರೂ ಕೂಡ ಅಕ್ಷರರು. ಹಾಗೆ ದೇಹ ನಾಶ ಇಲ್ಲದೆ ಇರತಕ್ಕಂಥವರು ಅಂದ್ರೆ ಲಕ್ಷ್ಮೀದೇವಿ ಮತ್ತು ಭಗವಂತ. ಹಾಗಾಗಿ ಅವರಿಬ್ಬರು ಕೂಡ ಅಕ್ಷರರು. ಅದರಲ್ಲೂ ಪರ ಆ ಲಕ್ಷ್ಮೀನಾರಾಯಣ ದೇವರಲ್ಲೂ ಕೂಡ ಉತ್ತಮನಾದವನು ಅಂದ್ರೆ ಯಾರು? ಅದು ಭಗವಂತ. ಉತ್ತಮ, ಲಕ್ಷ್ಮಿಗಿಂತಲೂ ಉತ್ತಮನಾದವನು ಭಗವಂತ. ಅಂದ್ರೆ ಜಗತ್ತಿನಲ್ಲಿ ಆ ಲಕ್ಷ್ಮೀದೇವಿ ಲೋಕ ಮಾತೆ ಅಂತ. ಸಮಸ್ತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದವಳು ಆ ಲಕ್ಷ್ಮೀದೇವಿ. ಇಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳಿಗೂ ಕೂಡ ಮೂಲ ಕಾರಣ. ಇಡೀ ಜಗತ್ತು ಹುಟ್ಟಿದ್ದು ಸತ್ವಗುಣ, ರಜೋಗುಣ, ತಮೋಗುಣದಿಂದಾಗಿ. ಸತ್ವ ರಜೋ ತಮೋಗುಣದಿಂದಾಗಿ ಜಗತ್ತು ನಿರ್ಮಾಣವಾಗಿದೆ. ಸತ್ವ ರಜೋ ತಮೋಗುಣಗಳಿಂದ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥವಳು ಯಾರು? ಆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಅವಳ ಮಕ್ಕಳು ಬ್ರಹ್ಮಾದಿ ದೇವತೆಗಳು. ನಾವೆಲ್ಲರೂ ಕೂಡ ಲಕ್ಷ್ಮಿಯ ಮಕ್ಕಳು. ಆ ಲಕ್ಷ್ಮಿಗಿಂತಲೂ ಉತ್ತಮನಾದವನು ಯಾರು ಅಂದ್ರೆ ಪರಮಾತ್ಮ. ಅಲ್ಲಿಗೆ ಕಿಂ ತತ್ ಬ್ರಹ್ಮ. ಬ್ರಹ್ಮ ಅಂದ್ರೆ ಯಾರು ಅಂತ ಕೇಳಿದ್ರೆ ಅಕ್ಷರಂ ಪರಂ, ಅಕ್ಷರ ದೇಹನಾಶ ಇಲ್ಲದೆ ಇರತಕ್ಕಂಥವನು, ಮತ್ತು ಪರ ಶ್ರೇಷ್ಠನಾದವನು. ದೇಹನಾಶ ಇಲ್ಲದೆ ಇರತಕ್ಕಂಥ ಚೈತನ್ಯಗಳು ಅಂದ್ರೆ ಎರಡು, ಒಂದು ಲಕ್ಷ್ಮಿ ಮತ್ತೊಂದು ನಾರಾಯಣ. ಆ ದೇಹನಾಶ ಇಲ್ಲದೆ ಇರತಕ್ಕಂಥ ಚೈತನ್ಯಗಳಲ್ಲೂ ಕೂಡ ಉತ್ತಮನಾದವನು ಅದು ಪರಮಾತ್ಮ ಅಂತ ಅರ್ಥ. ಬ್ರಹ್ಮ ಪರಂ ಬ್ರಹ್ಮ ಪರಂ ಅಕ್ಷರಂ ಅಂದ್ರೆ ಪರಂ ಬ್ರಹ್ಮ. ಬ್ರಹ್ಮ ಅಂತ ಅರ್ಥ, ಒಂದರ್ಥ ಎಲ್ಲಾ ಚೇತನಗಳಿಗೂ ಕೂಡ ಬ್ರಹ್ಮ ಅಂತಾನೆ ಹೆಸರು. ಸಕಲ ಚೇತನಗಳಿಗೂ ಕೂಡ ಬ್ರಹ್ಮ ಎಂಬುದಾಗಿ ಹೆಸರು. ಆ ಸಕಲ ಚೇತನಗಳಿಗಿಂತಲೂ ಕೂಡ ಉತ್ತಮವಾದ ಒಂದು ಚೇತನ ಅದು ಪರಮಾತ್ಮ. ಈಗ ನಾವು ಬ್ರಹ್ಮನೇ. ಅಂದ್ರೆ ಎಲ್ಲಾ ಚೇತನಗಳಿಗೂ ಕೂಡ ಬ್ರಹ್ಮ 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 ಎಂಬುದಾಗಿ ಹೆಸರಿದೆ. ಸಕಲ ಚೇತನಗಳಿಗೂ ಕೂಡ ಬ್ರಹ್ಮ ಅಂತ ಹೆಸರಿದೆ. ಹಾಗಾಗಿ ನಮಗೂ ಬ್ರಹ್ಮ ಅಂತ ಹೆಸರಿದೆ. ಆದರೆ ಪರಂ ಸರ್ವೋತ್ತಮವಾಗಿರ್ತಕ್ಕಂಥ ಒಂದು ಚೈತನ್ಯ ಅದು ಪರಮಾತ್ಮ. ಮತ್ತು ಪರಮಾತ್ಮ ಅವನು ಪರಂ ಅಕ್ಷರಂ, ಪರಮಾಕ್ಷರ ಬ್ರಹ್ಮ. ಎಲ್ಲದಕ್ಕಿಂತಲೂ ಕೂಡ ಹಿರಿಯದಾದ ಒಂದು ತತ್ವ, ಎಲ್ಲದಕ್ಕಿಂತಲೂ ಕೂಡ ದೊಡ್ಡ ತತ್ವ. ಸಹಸ್ರನಾಮದ ಆರಂಭದಲ್ಲಿ ಹೇಳಿದ್ರು
ಪರಮಯ್ಯೋ ಮಹತ್ತೇಜ ಪರಮಯ್ಯೋ ಮಹತ್ಪದ ಪರಮಯ್ಯೋ ಮಹದ್ಬ್ರಹ್ಮ ಪರಮಂ ಯತ್ಪರಾಯಣ ಎಂಬುದಾಗಿ ಹೇಳ್ತೀವಿ ನಾವು. ಹಾಗಾಗಿ ಭಗವಂತ ಅಂದ್ರೆ ಅವನು ಪರಮ ಮಹಾಬ್ರಹ್ಮ, ಪರತತ್ವ, ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದ ಒಂದು ತತ್ವ ಅದು ಭಗವಂತ ಅನ್ನುವಂಥದ್ದು ಅಭಿಪ್ರಾಯ. ಅಲ್ಲಿಗೆ ಬ್ರಹ್ಮಶಬ್ದಕ್ಕೆ ಅರ್ಥ ಏನು ಅನ್ನೋದನ್ನ ಈ ಮೊದಲನೇ ಪದ ಹೇಳ್ತಾ ಇದೆ. ಪರಂ ಬ್ರಹ್ಮ, ಅಕ್ಷರಂ ಪರಂ ಬ್ರಹ್ಮ. ಇನ್ನು ಕಿಂತದ್ ಬ್ರಹ್ಮ ಕಿಮಧ್ಯಾತ್ಮಂ. ಎರಡನೇ ಪ್ರಶ್ನೆ, ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಸ್ವಭಾವ ಅಧ್ಯಾತ್ಮಂ ಉಚ್ಯತೆ. ಸ್ವಭಾವ, ಸ್ವಭಾವ ನೋಡಿ, ಪರಂ ಬ್ರಹ್ಮ, ಪರಂ ಮತ್ತು ಅಕ್ಷರಂ, ಅವನು ಬ್ರಹ್ಮ ಸರ್ವೋತ್ತಮನಾಗಿರ್ತಕ್ಕಂಥವನು, ಎಲ್ಲರದಕ್ಕಿಂತಲೂ ಉತ್ತಮರಾದವನು, ದೇಹನಾಶ ಇರ್ತಕ್ಕಂಥ ಪರಮಾತ್ಮ ಅಂತ ಆದ್ರೆ, ಇನ್ನು ಜೀವಾತ್ಮ ಸ್ವಭಾವ ಅಂದ್ರೆ ನಾವು ನಮ್ಮ ಸ್ವಭಾವಕ್ಕನುಗುಣವಾಗಿರ್ತೀವಿ. ಅಂದ್ರೆ ನೋಡಿ, ಸಾತ್ವಿಕರು, ರಾಜಸರು, ತಾಮಸರು ಎಲ್ಲ ತರ ಜೀವಿಗಳಿದ್ದಾವೆ. ಸಾತ್ವಿಕರು ಸತ್ಕರ್ಮಗಳನ್ನ ಮಾಡಿದ್ರೆ, ಸದಾಲೋಚನೆಗಳನ್ನ ಮಾಡಿದ್ರೆ, ರಾಜಸರು ತಾಮಸರು ದುಷ್ಕರ್ಮಗಳನ್ನ ಮಾಡ್ತಾರೆ, ದುರಾಚಾರಗಳನ್ನ ಮಾಡ್ತಾರೆ. ಹಾಗಾಗಿ ಆ ಸ್ವಭಾವ ಅವರವರ ಸತ್ವ ಏನಿದೆ, ಸತ್ವಗುಣ, ರಜೋಗುಣ, ತಮೋಗುಣ, ಅದಕ್ಕೆ ಅನುಗುಣವಾಗಿ ಪ್ರಕ್ರಿಯೆಗಳನ್ನ ಮಾಡತಕ್ಕಂತಹ ಒಂದು ಜೀವಿಗಳ ಸಮುದಾಯ ಅವರೇ ಸ್ವಭಾವ. ಅಲ್ಲಿಗೆ ಬ್ರಹ್ಮ ಅಂತ ಹೇಳಿದ್ರೆ ಅದು ಪರತತ್ವ. ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ, ಭಗವಂತನಿಗೆ ಸ್ವಭಾವ ಅಂತಿಲ್ಲ, ನಮ್ಮ ರೀತಿ ಪ್ರಾಕೃತ ಸ್ವಭಾವಗಳು, ಸತ್ವ ಸ್ವಭಾವ, ರಜೋ ಸ್ವಭಾವ, ತಮೋ ಸ್ವಭಾವ, ಇದು ಗುಣಾತೀತನಾದಂತಹ ನಿರ್ಗುಣನಾಗಿರತಕ್ಕಂಥ ಭಗವಂತನಿಗೆ ಇದೆಲ್ಲವೂ ಕೂಡ ಇಲ್ಲ. ಅದರಿಂದಾಗಿ ಇದೆಲ್ಲವೂ ಗುಣಕ್ಕೆ ಅನುಗುಣವಾಗಿ ಪ್ರಕ್ರಿಯೆಗಳನ್ನು ಮಾಡತಕ್ಕಂಥವ್ರು ನಾವು ಜೀವಿಗಳು. ಹಾಗಾಗಿ ಸ್ವಭಾವ ಸ್ವಭಾವ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರವೃತ್ತಿಯನ್ನ ಮಾಡತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ನಾವು ಜೀವಾತ್ಮರೇನಿದ್ದೀವಿ. ನಾವೆಲ್ಲರೂ ಕೂಡ ಸ್ವಭಾವಕ್ಕೆ ಅನುಗುಣವಾಗಿ, ಅಥವಾ ಇನ್ನೊಂದರ್ಥ ಸ್ವಭಾವ ಅಂದ್ರೆ ಸ್ವ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನಿಂದ ನಾವೆಲ್ಲರೂ ಕೂಡ ಭಾವ ಇದ್ದೇವೆ. ದೇವರಿಂದ ನಾವ್ಯಾರು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಭಾವ ಸ್ವತಂತ್ರನಾದಂತಹ ಭಗವಂತನಿಗೆ ಅನುಗುಣವಾಗಿ ಅವನ ಒಂದು ಕ್ರಿಯೆ ಮೂಲಕವಾಗಿ ಕ್ರಿಯೆ ಮಾಡ್ತೀವಿ. ತೇನವಿನ ತೃಣಮಪಿನ ಚಲತಿ ಅಂತ. ಭಗವಂತನ ಅನುಗ್ರಹ ಇಲ್ಲದೇನೆ ಒಂದು ಹುಲ್ಲುಗಡ್ಡಿ ಕೂಡ ಅಲುಗಾಡೋದಿಲ್ಲ. ಅದರಿಂದಾಗಿ ಆ ಭಗವಂತನ ಒಂದು ಕ್ರಿಯೆ, ಅದಕ್ಕನುಗುಣವಾಗಿ ನಾವು ಪ್ರಕ್ರಿಯೆಗಳನ್ನು ಮಾಡತಕ್ಕಂಥವ್ರು ಎಂಬುದು ಇದರ ಅಭಿಪ್ರಾಯ. ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಅಧ್ಯಾತ್ಮ ಅಂದ್ರೆ ನಮ್ಮ ಒಂದು ಒಳಗಿನ ನಾವು ನೋಡ್ಕೊಳ್ಬೇಕು. ಅಂದ್ರೆ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು. ದೇವರನ್ನ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಜೀವನದ ಪರಮ ಗುರಿ. ಭಗವಂತನನ್ನ ಕಾಣುವಂಥದ್ದು, ಭಗವಂತ ಅಂದ್ರೆ ಏನು ಅಂತ ತಿಳಿಯುವಂಥದ್ದು ಜೀವನದ ಪರಮ ಗುರಿ. ಆ ದೇವರನ್ನ ತಿಳಿದು ಆ ಮೂಲಕ ಮೋಕ್ಷದ ಕಡೆಗೆ ಹೋಗ್ತಕ್ಕಂಥದ್ದು ನಮ್ಮ ಜೀವನದ ಪರಮ ಗುರಿ. ಆದ್ರೆ ದೇವರನ್ನ ತಿಳಿಬೇಕು ಅಂತ ಆದ್ರೆ ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಆದ್ರೆ ಅಧ್ಯಾತ್ಮ, ನಮ್ಮ ಆತ್ಮಾವಲೋಕನೆಯನ್ನು ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿನಿತ್ಯವೂ ಕೂಡ ನಾವು ಒಳ್ಳೆಯದನ್ನು ಮಾಡುದು, ಕೆಟ್ಟದ್ದನ್ನ ಮಾಡುದು, ಕೆಟ್ಟದ್ದನ್ನ ಮಾಡಿದ್ರೆ ಯಾಕೆ ಈ ಕೆಟ್ಟ ಕೆಲಸವನ್ನು ಮಾಡಿದ್ವಿ, ಇದು ಕೆಟ್ಟದ್ದು, ಇದು ಮಾಡಬಾರದು, ಈ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರ ನಾವು ಯಾವತ್ತೂ ಕೂಡ ಬೇಕಾಗತ್ತೆ. ಇದಕ್ಕೆ ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಅಧ್ಯಾತ್ಮ ನಮ್ಮ ಒಳಗಿನ ಒಂದು ತನವನ್ನ ನಮ್ಮ ಅರಿವನ್ನು ನಾವು ಪಡಿಬೇಕಾಗತ್ತೆ. ಒಂದೇ ನಿಮಿಷ. ಹೀಗೆ ಅಧ್ಯಾತ್ಮ ಅಂತ ಯಾಕಂದ್ರೆ ನೋಡಿ, ನಾವು ದೇವರನ್ನ ತಿಳಿಬೇಕು ಅಂತ ಆದ್ರೆ ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ದೇವರನ್ನ ನಾವು ತಿಳಿಲಿಕ್ಕೆ ಸಾಧ್ಯ. ಅಂದ್ರೆ ನಮ್ಮ ತಪ್ಪು ಒಪ್ಪುಗಳನ್ನ, ಏನ್ ತಪ್ಪು ಮಾಡಿದ್ವಿ, ಏನ್ ಸರಿ ಮಾಡಿದ್ವಿ, ಇದೆಲ್ಲವನ್ನು ಕೂಡ ಆತ್ಮಾವಲೋಕನೆಯನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ಜೀವನದಲ್ಲಿ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯವಾಗತ್ತೆ. ಇಲ್ಲದೆ ಹೋದ್ರೆ ನಾವು ಆ ಜೀವನದಲ್ಲಿ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಅದರಿಂದಾಗಿ
ಅಧ್ಯಾತ್ಮ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ಆ ನಮ್ಮ ಸ್ವಭಾವಗಳನ್ನ, ಸಾತ್ವಿಕ ಸ್ವಭಾವ ಇದೆಯೋ, ರಾಜಸ ಸ್ವಭಾವ ಇದೆಯೋ, ತಾಮಸ ಸ್ವಭಾವ ಇದೆಯೋ ಅನ್ನೋದನ್ನ ತಿಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ರಾಜಸ ತಾಮಸ ಗುಣಗಳನ್ನ ಹೊರಗೆ ಹಾಕಿ ಸಾತ್ವಿಕ ಗುಣಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಆಗ ನಿಜವಾಗಿ ನಾವು ಜೀವಿಗಳಾಗ್ತೇವೆ, ಮನುಷ್ಯರು, ಮಾನವರು ಅಂತ ಕರೆಸ್ಕೊಳ್ತೇವೆ. ಇಲ್ಲದೆ ಹೋದರೆ ಅದೇ ರಾಜಸ ತಾಮಸ ಗುಣಗಳನ್ನು ನಾವು ನಿರಂತರವಾಗಿ ಬೆಳೆಸ್ಕೊಂಡು ಕೂತಿದ್ರೆ ನಾವು ಉತ್ತಮವಾದ ಜೀವಿಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಧ್ಯಾತ್ಮ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಜೀವಿಗಳು ತಮ್ಮನ್ನ ತಾವು ಅಳವಡಿಸಿಕೊಡ್ತಕ್ಕಂಥದ್ದು, ಅದು ಅಧ್ಯಾತ್ಮ. ಮತ್ತೊಂದು ನೋಡಿ, ಆತ್ಮ ವಸ್ತುತಃ ದೇಹ ಬೇರೆ, ಆತ್ಮ ಬೇರೆ. ದೇಹವೇ ಆತ್ಮ ಅಲ್ಲ, ದೇಹದ ಒಳಗಡೆ ಆತ್ಮ ಇದ್ದಾನೆ. ಆ ಆತ್ಮ ಎಲ್ಲಿದ್ದಾನೆ ಅಂದ್ರೆ ಅಧ್ಯಾತ್ಮ, ಆತ್ಮನಃ ಅಧಿ, ನಮ್ಮ ದೇಹದ ಒಳಗಡೆ ಆತ್ಮ ಇದ್ದಾನೆ. ಒಂದು ಬೆಳಕಿನ ಸ್ವರೂಪ, ಒಂದು ಕೋಣೆಯಲ್ಲಿ ಯಾವ್ದಾದ್ರೂ ಒಂದು ಬೆಳಕಿತ್ತು ಅಂತಾದ್ರೆ ಇಡೀ ಕೋಣೆ ತುಂಬಾ ಬೆಳಕಿರಬೇಕಾಗಿಲ್ಲ, ಒಂದು ದೀಪ ಇಟ್ಟರೆ ಸಾಕು, ಆ ದೀಪ ಇಡೀ ಕೋಣೆಯನ್ನ ಬೆಳಗತ್ತೆ, ಹೌದಲ್ವಾ? ಒಂದು ಚಿಕ್ಕ ದೀಪ ಇಡೀ ಕೋಣೆಯನ್ನ ಬೆಳಗತ್ತೆ. ಇರೋದು ಎಲ್ಲೋ ಒಂದು ಕಡೆ, ಕೋಣೆ ಮಧ್ಯದಲ್ಲೋ ಮೂಲೆಯಲ್ಲೋ ಎಲ್ಲೋ ಯಾವುದೋ ಒಂದು ಕಡೆ ಒಂದು ದೀಪ ಇಟ್ಟಿದ್ದೀವಿ ಅಷ್ಟೇ. ಒಂದು ಕಡೆ ಇರ್ತಕ್ಕಂಥ ದೀಪ ಇಡೀ ಕೋಣೆಯನ್ನ ಬೆಳಗುತ್ತೋ ಇಲ್ವೋ, ಇಡೀ ರೂಮಿಗೆ ಬೆಳಕು ಕೊಡುತ್ತೋ ಇಲ್ವೋ, ಅದೇ ರೀತಿ ನಮ್ಮ ದೇಹದ ಇಷ್ಟು ಉದ್ದವಾದಂತಹ ಅಗಲವಾದಂತಹ ವಿಸ್ತೀರ್ಣವಾಗಿರ್ತಕ್ಕಂಥ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸೂಕ್ಷ್ಮದಿಂದ ಭಗವಂತ ಮತ್ತು ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವ ಇದ್ದಾನೆ. ಆ ಜೀವ ಯಾವುದೋ ಒಂದು ಕಡೆ ಇದ್ದರು, ಆದರೆ ಇಡೀ ದೇಹದಲ್ಲಿ ಪ್ರಕಾಶಮಾನವಾಗಿದ್ದಾನೆ. ಹೇಗೆ ಒಂದು ಚಿಕ್ಕ ದೀಪ ಅದು ಕೋಣೆಯ ಯಾವುದೋ ಒಂದು, ಉದಾಹರಣೆ ಲೈಟ್ ಬಲ್ಬ್ ಅಂತ ಇಟ್ಕೋಣ, ಒಂದು ಬಲ್ಬ್ ಅದು ಇಡೀ ಕೋಣೆಗೆ ಬೆಳಕನ್ನು ಕೊಡುತ್ತೆ. ಇಡೀ ಕೋಣೆ ತುಂಬಾ ನಾವು ಬೆಳಕು ಬರಬೇಕು ಅಂದ್ರೆ ಎಲ್ಲಾ ಕಡೆಗೂ ಬಲ್ಬ್ ಹಾಕ್ಬೇಕಾಗಿಲ್ಲ, ಒಂದ್ ಬಲ್ಬ್ ಹಾಕಿದ್ರೆ ಇಡೀ ಕೋಣೆಗೆ ಬೆಳಕು ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಒಳಗೆ ಇರತಕ್ಕಂಥ ಆತ್ಮ ಇಡೀ ದೇಹವನ್ನ ಬೆಳಗುತ್ತಾನೆ. ಅಲ್ಲಿಗೆ ಜೀವ ಅಂತ ಹೇಳಿದ್ರೆ ಅವನು ಬಹಳ ದೊಡ್ಡ ಆಕಾರ ಅಥವಾ ಈ ದೇಹದಷ್ಟೇ ಆಕಾರ ಅಲ್ಲ. ಜೀವ, ಆತ್ಮ, ಜೀವ ಅಂದ್ರೆ ಆತ್ಮ ಅಂತ ಅರ್ಥ. ಆತ್ಮ ಏನಿದ್ದಾನೆ ಅವನು ಅತ್ಯಂತ ಸೂಕ್ಷ್ಮವಾದ ಒಂದು ಸ್ವರೂಪ. ಸ್ವಭಾವ ಅಧ್ಯಾತ್ಮ ಉಚ್ಯತೆ, ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಭೂತ ಭಾವೋದ್ಭವಕರ, ಭೂತ ಭಾವ ಉದ್ಭವಕರ, ವಿಸರ್ಗ ಕರ್ಮ ಸಂಗೀತ. ವಿಸರ್ಗ ಅಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೃಷ್ಟಿ. ಭೂತ ಭಾವ ಅಂದ್ರೆ ಭೂತಗಳ ಸೃಷ್ಟಿ ಅಂತ ಅರ್ಥ. ಭೂತ ಭಾವಗಳ ಉದ್ಭವಕರ, ಅಥವಾ ಇನ್ನೊಂದು ಅರ್ಥ ಭೂತ ಮತ್ತು ಭಾವ. ಭೂತ ಅಂತ ಹೇಳಿದ್ರೆ ಜೀವಿಗಳು, ಭವಂತೀತಿ ಭೂತಾಹ, ದೇಹದ ಮೂಲಕವಾಗಿ ಹುಟ್ಟುತ್ತವೆ, ಅದೇ ಜೀವಿಗಳು. ಭಾವ ಅಂದ್ರೆ ಯಾವಾಗಲೂ ಇರ್ತವೆ, ಒಂದು ಪರ್ವತ, ಕಲ್ಲು, ಮಣ್ಣು ಇದೆಲ್ಲ ಇರುವಂಥದ್ದಷ್ಟೇ, ಜಡ. ಭಾವ ಭವತೀತಿ ಭಾವ. ಭೂತ ಹುಟ್ಟುವಂಥದ್ದು ಭೂತ, ಅದರ ಪಾಡಿಗೆ ಅದಿರುವಂಥದ್ದು ಭಾವ. ಅಂದ್ರೆ ಭೂತ ಅಂದ್ರೆ ಜೀವ, ಭಾವ ಅಂದ್ರೆ ಜಡ. ಇವುಗಳ ಉದ್ಭವಕರ, ಇವುಗಳ ಉದ್ಭವಂ ಕರೋತೀತಿ ಉದ್ಭವಕರ, ಇವುಗಳ ಸೃಷ್ಟಿಯನ್ನ ಮಾಡುವಂಥವನು, ಭೂತಗಳನ್ನು ಭಾವಗಳನ್ನು ಸೃಷ್ಟಿಸುವವನು ಅಂತ ಅರ್ಥ. ಭೂತಗಳನ್ನು ಭಾವಗಳನ್ನು ಸೃಷ್ಟಿಸುವವನು ಯಾರು? ಪರಮಾತ್ಮ. ಅದು ಒಂದು ರೀತಿಯಾದಂತಹ ಸೃಷ್ಟಿಯ ವಿಸರ್ಗ, ವಿವಿಧ ರೀತಿಯಾಗಿರ್ತಕ್ಕಂಥ ಸರ್ಗ. ಸರ್ಗ ಅಂದ್ರೆ ಸೃಷ್ಟಿ ಅಂತ ಅರ್ಥ. ಆ ಭಗವಂತನ ಸೃಷ್ಟಿಯ ವೈಚಿತ್ರ್ಯ ಅದು ಬಗೆ ಬಗೆಯಾದದ್ದು. ಆಚಾರ್ಯ ಮಧ್ವರದನ್ನು ಒಂದು ಪದದಲ್ಲಿ ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣಾದಂತ. ಅತಿ ಚಿತ್ರ ವಿಚಿತ್ರವಾಗಿರ್ತಕ್ಕಂಥದ್ದು ಈ ಜಗತ್ತು ಅಂತ ಅರ್ಥ. ನೋಡಿ, ಮರ, ಒಂದು ಮರ ಇದ್ದಂತೆ ಮತ್ತೊಂದು ಮರ ಇಲ್ಲ. ಒಂದು ಪ್ರಾಣಿ, ಒಂದು ಪಕ್ಷಿ, ಅಥವಾ ನಾವು ಮನುಷ್ಯರು, ಎಲ್ಲ ಜೀವಿಗಳೇ. ನಾವೆಲ್ಲ ಜೀವಿಗಳಾದ್ರೂ ಕೂಡ ಒಬ್ಬ ಜೀವಿ ಇದ್ದಂತೆ ಮತ್ತೊಬ್ಬ ಜೀವಿ ಇಲ್ಲ ಅಲ್ವಾ? ನಮ್ಮ ಮನೆಯಲ್ಲಿ 4 ಜನ ಇದ್ರೂ ಕೂಡ ಒಬ್ಬ ಇದ್ದಂತೆ ಮತ್ತೊಬ್ಬ ಇಲ್ಲ. ಹೀಗೆ ಎಷ್ಟು ವೈಚಿತ್ರ್ಯಗಳು ನಮ್ಮಲ್ಲಿ ಕಾಣುತ್ತೆ. ಗಂಡು, ಒಬ್ಬ ಗಂಡಿದ್ದಂತೆ ಮತ್ತೊಬ್ಬ ಗಂಡಿಲ್ಲ, ಒಬ್ಬ ಹೆಣ್ಣಿದ್ದಂತೆ ಮತ್ತೊಬ್ಬ ಹೆಣ್ಣಿಲ್ಲ. ಹೀಗೆ ಪ್ರತಿ ಒಬ್ಬರಲ್ಲೂ ಕೂಡ ನಮಗೆಲ್ಲೂ ಕೂಡ ಸಮಾನತೆಯೂ ಇದೆ. 2 ಕಣ್ಣು, 2 ಕಿವಿ, 1 ಬಾಯಿ, 2 ಕೈ, 2 ಕಾಲು, ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾನತೆ ನಮ್ಮೆಲ್ಲರಲ್ಲೂ ಇದೆ. ನಾವೆಲ್ಲರೂ ಜೀವಿಗಳು. ನಮಗೆಲ್ಲರಿಗೂ ಕೂಡ ದೇಹ ಬೇರೆ, ಜೀವ ಬೇರೆ. ದೇಹ ಬೇರೆ, ಜೀವ ಬೇರೆ. ಜೀವ ನಿತ್ಯ, ದೇಹ ನಾಶವಾಗುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಬಹು ವ್ಯತ್ಯಾಸಗಳೆಲ್ಲವೂ ಕೂಡ ನಮ್ಮಲ್ಲಿ ಇದೆ. ಈ ತರವಾಗಿರ್ತಕ್ಕಂಥ ಬಹು ವ್ಯತ್ಯಾಸಗಳು ನಮ್ಮಲ್ಲಿ ಇದೆ.
ಬಹು ವ್ಯತ್ಯಾಸಗಳಿದೆ, ಬಹು ಸಮಾನತೆಗಳು ಇದೆ ಅಲ್ವಾ. ದೇಹದ ಮೂಲಕವಾಗಿ ಚೈತನ್ಯದ ಮೂಲಕವಾಗಿ ಸಮಾನತೆ ಇದ್ರೂ ಕೂಡ ಅನೇಕ ರೀತಿಯಲ್ಲಿ ನಮ್ಮ ಸ್ವಭಾವಗಳಲ್ಲಿ, ನಮ್ಮ ಹಾವಭಾವಗಳಲ್ಲಿ, ನಮ್ಮ ದೇಹ ರಚನೆಯಲ್ಲಿ ವ್ಯತ್ಯಾಸಗಳಿದ್ದಾವೆ. ಆತರ ಜಡ ವಸ್ತುಗಳಲ್ಲೂ ಎಲ್ಲಾ ವಸ್ತುಗಳಲ್ಲೂ ಕೂಡ ವ್ಯತ್ಯಾಸಗಳನ್ನು ಕಾಣ್ತೇವೆ. ಹಾಗಾಗಿ ವಿಸರ್ಗ ಅಂದ್ರೆ ವಿವಿಧ ರೀತಿಯಾಗಿರ್ತಕ್ಕಂಥ ಸರ್ಗ, ವಿವಿಧ ರೀತಿಯಾಗಿರ್ತಕ್ಕಂಥ ಸೃಷ್ಟಿ, ಅದು ಕರ್ಮ. ಅದನ್ನೇ ಕರ್ಮ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಅಂತ ಪ್ರಶ್ನೆ ಅಲ್ವಾ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ. ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು. ಕರ್ಮ ಅಂದ್ರೆ ಮುಖ್ಯವಾಗಿ ಕರ್ಮ ಅಂದ್ರೆ ಕ್ರಿಯೆ. ನಿಜವಾದ ಕ್ರಿಯೆ ಅಂದ್ರೆ ಯಾರ್ದು ಗೊತ್ತಾ? ದೇವರದ್ದು ನಿಜವಾದ ಕ್ರಿಯೆ. ಏನದು ಕ್ರಿಯೆ? ಭೂತ ಭಾವ ಉದ್ಭವಕರ. ಈ ಜೀವಿಗಳನ್ನು ಜಡಗಳನ್ನು ಸೃಷ್ಟಿ ಮಾಡುವಂಥದ್ದು. ಸೃಷ್ಟಿ ಮಾಡುವುದು ಅಂದ್ರೆ ಸುಮ್ಮನೆ ಏನು ಹುಟ್ಟಿಸಿ ಬಿಡುವಂಥದ್ದಲ್ಲ. ಪ್ರತಿ ಒಂದರಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು, ಸಮಾನತೆಯೂ ಇದೆ, ವಿಸಮಾನತೆಯೂ ಇದೆ. ಹೀಗೆ ಬಹುಚಿತ್ರ ಜಗತ್ ಬಹುಧಾಕರಣ ಆದಂತ ಅತಿ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ 84 ಲಕ್ಷ ಜೀವಿಗಳನ್ನ, ಅಸಂಖ್ಯಾತವಾಗಿರ್ತಕ್ಕಂಥ ಜಡವಸ್ತುಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನಲ್ಲ, ಸೃಷ್ಟಿ ಮಾಡಿ ಪಾಲನೆ ಮಾಡ್ತಾ ಇದ್ದಾನಲ್ಲ, ಕೊನೆಗೆ ಸಂಹಾರ ಮಾಡ್ತಾನಲ್ವಾ. ಇದೇ ನಿಜವಾಗಿರ್ತಕ್ಕಂಥ ಕರ್ಮ. ಆ ಕ್ರಿಯೆ, ಕರ್ಮ ಅಂದ್ರೆ ಆ ಕ್ರಿಯೆ. ದೇವರ ಆ ಒಂದು ಕ್ರಿಯೆ ನಡೆದಿಲ್ಲ ಅಂತ ಆದ್ರೆ ಈ ಜಗತ್ತು ಇಷ್ಟೆಲ್ಲ ಇಲ್ವೇ ಇಲ್ಲ, ನಾವೆಲ್ಲ ಏನು ಇಲ್ವೇ ಇಲ್ಲ. ದೇವರ ಒಂದು ಕ್ರಿಯೆಯಿಂದಾಗಿ ನಾವೆಲ್ಲ ಇದ್ದೇವೆ, ನಾವೆಲ್ಲ ಮುನ್ನಡೀತಾ ಇದ್ದೇವೆ, ನಮ್ಮ ತನವನ್ನ ಕಾಣ್ತಾ ಇದ್ದೇವೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಆ ಭಗವಂತ. ಹಾಗಾಗಿ ಭೂತ ಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತ. ಭೂತ ಭಾವಗಳ ಈ ಒಂದು ವಿಶೇಷವಾಗಿರತಕ್ಕಂಥ ಸೃಷ್ಟಿ, ಅದೇ ಕರ್ಮ ಅಂತ ಹೇಳಿದ್ರೆ ಹೀಗೆ ಇದೊಂದರ್ಥ. ಇನ್ನು ಎಲ್ಲವನ್ನೂ ದೇವರ ಪರವಾಗಿ ಅರ್ಥವನ್ನು ಮಾಡಬಹುದು. ಅಂದ್ರೆ ಅಕ್ಷರಂ ಬ್ರಹ್ಮ, ಬ್ರಹ್ಮ ಅಂದ್ರೆ ಕ್ಷರ ಇಲ್ಲದವನು, ನಾಶ ಇಲ್ಲದೆ ಇರತಕ್ಕಂಥವನು, ಅವನು ಪರಂ, ಅವನು ಸರ್ವೋತ್ತಮನಾಗಿರ್ತಕ್ಕಂಥವನು. ಭಗವಂತ ಸ್ವಭಾವ, ಸ್ವಭಾವ ಅಂದ್ರೆ ಸ್ವತಂತ್ರೇಣ ಭವತಿ ಇತಿ ಸ್ವಭಾವ. ನಾವೆಲ್ಲರೂ ಕೂಡ ಪರಾಧೀನವಾಗಿದ್ದೇವೆ, ದೇವರ ಒಂದು ಅಧೀನದಲ್ಲಿ ನಾವಿದ್ದೇವೆ, ದೇವರಿಂದ ನಾವಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಭಗವಂತ ಸ್ವಭಾವ ಸ್ವಯಮೇವ ಭವತಿ, ಸ್ವತಂತ್ರೇಣ ಭವತಿ, ತಾನೇ ಇದ್ದಾನೆ, ಸ್ವತಂತ್ರವಾಗಿ ತಾನಿದ್ದಾನೆ ಹೊರತು ಯಾರ ಅಧೀನದಲ್ಲಿ ಭಗವಂತ ಇಲ್ಲ, ಸ್ವತಂತ್ರವಾಗಿ ಭಗವಂತ ಇದ್ದಾನೆ. ಸ್ವಭಾವ ಕರ್ಮ ಸ್ವಭಾವ ಅಧ್ಯಾತ್ಮಂ ಉಚ್ಯತೆ. ಆ ಅಧ್ಯಾತ್ಮ ಆತ್ಮನಃ ಅದಿ, ನಮ್ಮ ಒಳಗೆ ಇದ್ದಾನಲ್ಲ ಭಗವಂತ. ದೇವರು ನಮ್ಮ ಒಳಗಡೆ ಇರೋದ್ರಿಂದಾಗಿ ನಾವೆಲ್ಲ ಇದ್ದೇವೆ. ಹಾಗಾಗಿ ನಮ್ಮೊಳಗೆ ಇರತಕ್ಕಂಥ ಭಗವಂತ ಅವನೇ ಅಧ್ಯಾತ್ಮ. ಭೂತಭಾವ ಉದ್ಭವಕರ, ಈ ಭೂತಭಾವ ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡತಕ್ಕಂಥ ಭಗವಂತ. ಅದು ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ, ಅದೇ ಕರ್ಮ. ಅಂದ್ರೆ ನಾವು ಇದೆಲ್ಲವನ್ನು ಕೂಡ ತಿಳಿಬೇಕು. ದೇವರು ಅಂದ್ರೆ ಪರಬ್ರಹ್ಮ, ಸರ್ವೋತ್ತಮನಾದವನು, ನಮ್ಮನ್ನ ನಿಯಂತ್ರಣ ಮಾಡುವವನು. ಆದ್ರೆ ಅವನನ್ನ ನಿಯಂತ್ರಣ ಮಾಡುವವನು ಯಾರೂ ಇಲ್ಲ. ಇಡೀ ಜೀವ ಮತ್ತು ಜಡ ಸಮುದಾಯಾತ್ಮಕವಾದ ಜಗತ್ತನ್ನ ನಿರ್ಮಾಣ ಮಾಡಿದವನು ಭಗವಂತ. ಈ ರೀತಿಯಾಗಿರ್ತಕ್ಕಂಥ ಅರಿವನ್ನು ನಾವು ಪಡಿಬೇಕು. ಅದೇ ನಿಜವಾದ ಪ್ರಕ್ರಿಯೆ. ಅಂದ್ರೆ ನಾವೇನೇನೋ ಕೆಲಸಗಳನ್ನು ಮಾಡ್ತೇವೆ, ಏನೇನೋ ಆಲೋಚನೆ ಮಾಡ್ತೇವೆ, ಮಾತಾಡ್ತೇವೆ, ಏನೋ ಕೆಲಸಗಳನ್ನ ಮಾಡ್ತೇವೆ. ಅದು ನಿಜವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕರ್ಮ ಅಂದ್ರೆ ಯಾವ್ದು ಗೊತ್ತಾ? ಭಗವಂತನನ್ನ ತಿಳಿಯೋದು, ಭಗವಂತನ ಸೃಷ್ಟಿಯ ವೈಚಿತ್ರವನ್ನ ತಿಳಿಯುವಂಥದ್ದೇ ನಿಜವಾದ ಒಂದು ಕರ್ಮ. ಹಾಗಾಗಿ ಈ 3 ಪ್ರಶ್ನೆಗಳಿಗೆ, ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಈ ರೀತಿ ಸಂಕ್ಷೇಪವಾದ ಒಂದು ವಿವರಣೆ. ಬಹಳ ವಿಸ್ತಾರವಾದ ಒಂದು ಶ್ಲೋಕ ಇದು. ಹೇಳಿದಷ್ಟು ಅನೇಕ ವ್ಯಾಖ್ಯಾನಗಳು ಇದಕ್ಕೆ ಇರ್ತವೆ. ಅಂದ್ರೆ ಸಂಕ್ಷೇಪವಾಗಿ ನಾವು ನೋಡಿದ್ರೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಬಹುದು. ಪರಂ ಅಕ್ಷರಂ ಬ್ರಹ್ಮ. ಪರಂ ಅಕ್ಷರಂ ಅಂದ್ರೆ ಪರಮಾಕ್ಷರ, ಸರ್ವೋತ್ತಮನಾದವನು ಅಂತ. ಪರಮಾಕ್ಷರ ಎನ್ನಿಸಿರುವಂತಹ ಪರತತ್ವವೇ ಬ್ರಹ್ಮ, ಪರತತ್ವವೇ ಬ್ರಹ್ಮ. ಸ್ವಭಾವ, ಸ್ವಭಾವ ಅಂದ್ರೆ ಜೀವರ ಸ್ವರೂಪ. ಮತ್ತು ಅಧ್ಯಾತ್ಮ, ಅದನ್ನೇ ಅಧ್ಯಾತ್ಮ, ಜೀವರಿಗೆ ಸಂಬಂಧಪಟ್ಟಂತಹ ಈ ಒಂದು ದೇಹ, ಹೀಗೆ ಪಿಂಡಾಂಡ ಅಂತ ಕರೀತಕ್ಕಂಥದ್ದು, ಮತ್ತು ಅದರೊಳಗಡೆ ಇರತಕ್ಕಂಥ ದೇವರನ್ನ ತಿಳಿಯುವಂಥದ್ದು, ಇದು ಅಧ್ಯಾತ್ಮ. ಸ್ವಭಾವ, ನಮ್ಮ ಸ್ವಭಾವ ಮತ್ತು ನಮ್ಮ ಒಳಗೆ ಇರತಕ್ಕಂಥ ಆತ್ಮ, ಜೀವಾತ್ಮ, ಅವನ ಒಂದು ಇರುವಿಕೆಯನ್ನ ಅರಿತುಕೊಳ್ಳೋದು ಅಧ್ಯಾತ್ಮ. ಅಧ್ಯಾತ್ಮ ಎಂಬುದಾಗಿ ಉಚ್ಯತೆ, ಹೇಳಲ್ಪಡುತ್ತದೆ. ಮತ್ತು ಈ ಜೀವನ ಇರುವಿಕೆಗೆ ಕಾರಣನಾದವನು ಯಾರು? ಸ್ವತಂತ್ರನಾದ ಭಗವಂತ. ಅವನೂ ಕೂಡ ನಮ್ಮೊಳಗಿದ್ದಾನೆ, ಅಧ್ಯಾತ್ಮ. ಆತ್ಮನಃ ಅದಿ, ನಮ್ಮ ದೇಹದ ಒಳಗಡೆ ಆ ಭಗವಂತನೂ ಕೂಡ ಇದ್ದಾನೆ ಎಂಬುದಾಗಿ ಅರಿತುಕೊಳ್ಳುವಂಥದ್ದೇ ಅಧ್ಯಾತ್ಮ. ಇನ್ನು ಕರ್ಮ ಅಂದ್ರೆ ಏನು?
ಉಚ್ಯತೆ ಅಂದ್ರೆ ಹೇಳಲ್ಪಡುತ್ತದೆ ಅಂತ ಅರ್ಥ. ಕರ್ಮ ಭೂತ ಭಾವ ಉದ್ಭವಕರ. ಭೂತ ಮತ್ತು ಭಾವ. ಭೂತ ಅಂದ್ರೆ ಜೀವಿಗಳ, ಭಾವ ಅಂದ್ರೆ ಜಡ ಪದಾರ್ಥಗಳ, ಉದ್ಭವಕರ ಸೃಷ್ಟಿಯನ್ನ ಮಾಡುವಿಕೆಯೇ. ಅದು ಎಂತಹ ಸೃಷ್ಟಿ? ವಿಸರ್ಗ ಉದ್ಭವಕರ, ವಿವಿಧ ರೀತಿಯಾಗಿರುವಂತಹ ಅಂದ್ರೆ ಬಗೆ ಬಗೆಯಾಗಿರತಕ್ಕಂತಹ ಉದ್ಭವಕರ ಸೃಷ್ಟಿಯ ಮಾಡುವಿಕೆಯೇ ಕರ್ಮ ಸಂಹಿತ. ಕರ್ಮ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಲ್ಲಿಗೆ ಕರ್ಮ ಅಂದ್ರೆ ಭಗವಂತನ ಕ್ರಿಯೆ. ಭಗವಂತನ ಕ್ರಿಯೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಜೀವನದ ಪರಮ ಗುರಿ. ಭಗವಂತನನ್ನ ತಿಳಿಬೇಕು, ಭಗವಂತನ ಪ್ರಕ್ರಿಯೆಯನ್ನ ತಿಳ್ಕೊಳ್ಬೇಕು, ಮತ್ತು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಾದ್ದೇ ಯಾವುದಾಗೋದೇ ಇಲ್ಲ. ಯಾಕಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಅವನು ಅವನ ಒಳ್ಳೆತನವನ್ನ, ಅವನು ಅವನ ಕೆಟ್ಟತನವನ್ನ ಅರಿತುಕೊಳ್ಳದೇನೆ ಮತ್ತೇನು ಮುಂದುವರಿಲಿಕ್ಕಾಗೋದೇ ಇಲ್ಲ. ಅವನಲ್ಲಿ ಇರತಕ್ಕಂಥ ಒಳ್ಳೆತನವನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಅವನಲ್ಲಿ ಇರ್ತಕ್ಕಂಥ ಕೆಟ್ಟತನವನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಅಂದ್ರೆ ಮಾತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ, ಅವನೊಬ್ಬ ಸಾಧಕನಾಗ್ಲಿಕ್ಕೆ ಸಾಧ್ಯ. ಅದಿಲ್ಲ ಅಂದ್ರೆ ಮುಗಿತು, ಏನೂ ಕೂಡ ಆಗೋದಿಲ್ಲ. ಹೀಗೆ ಭಗವಂತ ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಮತ್ತು ಕರ್ಮ ಅಂದ್ರೆ ಏನು ಅಂತ ಒಂದು ವಿವರಣೆಯಲ್ಲಿ ಕೊಟ್ಟಿದ್ದಾನೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ಶ್ರೀಕೃಷ್ಣಾರ್ಪಣಮಸ್ತು.